ನಿಧಿಗೆ ಕರೆದಿದ್ದು ಕೆಲವೊಬ್ಬರಿಗೆ ಇನ್ನು ಬರೋದು ಲೇಟ್ ಆಗಿತ್ತು ಬರ್ತಾರೆ. ಈಗ ನಮ್ಮಲ್ಲಿ 9ನೇ ತಾರೀಕು ಕಟ್ಟದ ಅದು 9 ಅಂದರೆ ನಮ್ಮದು 16ನೇ ತಾರೀಕು ಇದ್ರ ತಾರೀಕು ಇಂಗ್ಲೀಷ್ ತಾರೀಕು 16 ತಗೊಂಡಿದ್ದು 17ನೇ ತಾರೀಕಿಗೆ ಆಗ್ತದೆ. ಸೋಮವಾರ ದಿವಸ ದರ್ಗಾ ರೀತಿಯ ಸವಾರಿ ಸವಾರಿ ದರ್ಗಾ ಸವಾರಿ ಊರಾಗ ಮೊದಲು ಬಂದು ಈಗ ಬರುವುದಿಲ್ಲ. ಯಾಕಂದ್ರೆ ಇಲ್ಲ ಅಂದಾಗ ಅದರ ಆಸಕ್ತಿ ಭಾಳ ಕಮ್ಮಿ ಆಗುತ್ತೆ. ಆಮೇಲೆ ಹತ್ತಿರದ ದಿವಸ ಅಲ್ಲಿ ಸವಾರಿ ದಿವಸ ತಮ್ಮ ದಿವಸ ಬೆಳಿಗ್ಗೆ ಮುಲಾಕಾತ್ ಆಗ್ತದೆ ಗಾಂಧಿ ಚೌಕ ಅಲ್ಲೇ ಕೆಲವೊಂದಾಗ ಒಂದು ದೇವರು ಅದಾವೆ. ಅವು ಹೋಗಿ ಆ ಮೂಲಿ ನಿಂದಿರ್ತಾವೆ. ಚಿಕ್ಕಪಟ್ಟಣ ಒಂದು ಮನೆ ಅಲ್ಲ, ಆ ಮೂಲಿ ಬೌಂಡ್ರಿ ನಿಂದಿರ್ತಾವೆ. ಒಂದು 5 ಜನ ದೇವ್ರು ಇರ್ತಾವೆ. ಅಲ್ಲಿ ಒಂದು ಗಟ್ಟಿ ಕೊಡ್ತಾರೆ. ಒಂದೊಂದು ದೇವ್ರು ಒಂದು 20 ಇರ್ತಾರೆ. ಎಸ್ ಜನ ಇರ್ತಾರೆ, ಬರ್ತಾರೆ. ಮಜಾ ಬಜೆಟ್ ಮಜಾ ಬಜೆಟ್ ಇಲ್ಲ ಹಂಗಾರ ಬಂದು ಗಟ್ಟಿ ಕೊಟ್ಟು ಹೋಗ್ತಾರೆ. ಹೋದ ನಂತರ ಈ ಮೊದಲು ಹೆಜ್ಜೆ ಆಗ್ತದೆ. ಎಲ್ಲ ಬಂದು ಹೆಜ್ಜೆನೂ ಮಾತಾಡ್ತಾರೆ. ಶಾಂತ ರೀತಿಯಿಂದ ಸಾಯಂಕಾಲ 5 ಅದ ಬಯಸ ಅಲ್ಲಿ ಹೋಗಿ ಪಂಜೆ ತೊಳ್ಕೊಂಡು ಪಂಜೆ ನೋಡ್ಕೊಂಡು ಮಾಡಿ ಅಲ್ಲಿ ಎಂಟು ಮಾತ್ರ ನಾವು ಎಲ್ಲ ಶಾಂತಿಯಿಂದ ನಗರದಾಗ ಯಾವುದೇ ರೀತಿ ಗಲಾಟೆ ಆಗೋಲ್ಲ, ಮನೆಯೇ ಆಗಿಲ್ಲ. ಆದರೆ ನೋಡಿ ನಮ್ಮನ್ನು ಯಾರೇ ಏನು ಮಾಡಿದ್ರು ಆಗಿದ್ದಾಗ ನಾವು ಹೇಳಬೇಕು. ಮತ್ತು ಇವತ್ತು ಅವ್ರಿಗೆ ಏನು ಹಂಗೆಲ್ಲ ನಿಮಗೆ ತಿಳಿದಿಲ್ಲ, ಅವ್ರಿಗೆ ಕೇಳಿಲ್ಲ ಅಂದರೆ ಅವ್ರು ತಿಳಿಸ್ಬೇಕು. ಅವ್ರು ತಿಳಿಸಿದ್ರೆ ಅದೆಲ್ಲ ನಿಮಗೆ ಕ್ರಮ ಕೊಡ್ತಾರೆ. ಮತ್ತು ನಾವು ವರ್ಷ ನಮ್ಮ ಜನರು ಹೆಚ್ಚು ಬರ್ತಿರ್ತಾರೆ. ಆ ಬರೋಕ್ಕೆ ನಾವು ಸ್ವಲ್ಪ ವ್ಯವಸ್ಥೆ ಮಾಡೋದು ಕಲಿತೀವಿ. ಈಗ ಅಲ್ಲಿ ಅಲ್ಲಿ ಸಕ್ಕರೆ ಸ್ವಲ್ಪ ಅಲ್ಲಿ ದರ್ಶನ ಮಾಡೋಕ್ಕೆ ಹೋಗೋದು ಸರಳ ಬರಬೇಕು. ಅದಕ್ಕೆ ಮತ್ತು ನಾವು ಯಾರು ಬದಲಾವ ಮಾಡಿದಾಗ ನಾವು ಸ್ವಲ್ಪ ನೋಡಿದೆ. ಇವತ್ತು ಅನೇಕ ಕಾರ್ಯಕ್ರಮ ಆಗ್ತದೆ. ಕೆಲವರು ನಮ್ಮ ಜಾತ್ರೆ ಆಗ್ತದೆ, ಸಮಾಜ ಸಂಜೆ ಮತ್ತು ಇಲ್ಲಿ ಎಲ್ಲ ಕಾರ್ಯಕ್ರಮ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಾಗ ಅವ್ರಿಗೆಲ್ಲ ಸ್ವಲ್ಪ ಬಂದು ಇರ್ತಾರೆ, ಹಂಗಾಗಿ ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಆಗ್ತದೆ. ಅದಕ್ಕೆ ಅದನ್ನು ನಾವು ಸ್ವಲ್ಪ ಕಾಳಜಿ ಮಾಡಬೇಕು. ಮತ್ತು ಅಧಿಕಾರಿಗಳು ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಬಯಸ್ತದೆ. ದಿವಸ ಒಂದು 5 ದಿವಸ ಇರ್ತದೆ. 16 ರಾತ್ರಿ ಮತ್ತು 17 ಯಾರು ಮಾಡ್ತಾರೆ ಮುಸ್ಲಿಮ್ ಏನು ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಕ್ರೌಡ್ ಆಗೋಂಥ ಪ್ಲೇಸ್ ಅಂದ್ರೆ ಆ ತರಗಾಲಿಂದ ಆಳಿಗೆ ಬೆಟ್ಟ. ಆಮೇಲೆ ತರಗಾಲಿ ಹುಡುಗಿ ಬಂದಾಗ ಅಲ್ಲಿ ಫ್ಯಾಮಿಲಿ ಸೂಸೈಡ್ ಹೆಚ್ಚಿನ ತರಗಾಲಿಂದ ಬೆಟ್ಟ ಕ್ರೌಡ್ ಆಗೋದು ಅಂದರೆ ಸಾಕ ಕಳೆ ಮನೆ ಎಷ್ಟನೇ ತಾರೀಕು? 17 ಮುಂಜಾನೆ ಸಾಯಂಕಾಲ ಅಂದ್ರೆ ತುಳ್ಯಾಕೆ ಹೋಗ್ತಾರಲ್ಲ ಪಂಜೆ ಅವಾಗ. ಆಮೇಲೆ ಅದಕ್ಕಿಂತ ಒಂದು ದಿವಸ ಮುಂಚೆನೇ ಇನ್ನೊಂದು ಜಾತ್ರೆ ಅದು ಆಯಿತು. ನೀವು ಹೇಳೋ ಪ್ರಕಾರ ಗದ್ದಲಾಪುರಿ ದಿನ ಮತ್ತು ಪಂಜಾಯನ ತುಳ್ಯಾಕ ಇದನ್ನು ಮಾಡ್ತಾರೆ. ಆ ಟೈಮ್ ಮಾಡ್ತಾರೆ ಸಾಯಂಕಾಲ 16 ರಾತ್ರಿ ಮತ್ತು 17 ಸಾಯಂಕಾಲ ಪೊಲೀಸ್ನವರು ಒಂದು ಸ್ವಲ್ಪ ಹೆಚ್ಚು ಅಲರ್ಟ್ ಸಿಬ್ಬಂದಿ ನಿಯುಕ್ತಿ ಮಾಡಬೇಕು. ಅದು ಪ್ಲೇಸ್ ಬರೋ ಪ್ಲೇಸ್ ದಾರಿ ಸಣ್ಣದೈತೆ ಸರ್. ಹಾಗಾಗಿ ಜನಗಳು ನೋಡೋಕೆ ಆಮೇಲೆ ದರ್ಗಾದ ಒಳಗೆ ಏನು ಇಟ್ಕೊಳ್ಳೋದಂತ ಏನು ಬರೋಲ್ಲ, ಅಲ್ಲಿಗೂ ಕೂಡ ಎಲ್ಲ ಕೆಲಸಕ್ಕೆ ಹೆಚ್ಚು ಕೆಲಸಕ್ಕೆ ಬರುತ್ತೆ. ಅಲ್ಲಿ ಒಂದು ದಿವಸ ಅಡ್ರೆಸ್ ಸಿಬ್ಬಂದಿ ಇರುತ್ತೆ. ಯಾಕಂದ್ರೆ ನಾವು ಒಳಗಡೆಯಿಂದ ಅಲ್ಲಿ ವಾತಾವರಣ ಹೇಳುತ್ತೆ. ಆಮೇಲೆ ನಮ್ಮಲ್ಲಿ ಏನಂತ ಹೆಚ್ಚಿಗೆ ಮುಸಲ್ಮಾನರು ಮತ್ತು ಹಿಂದೂಗಳು ಅನಿವಾರ್ಯತೆಲ್ಲ ಕೂಡಿ ಆಚರಣೆ ಮಾಡ್ತಾರೆ. ಇದನ್ನು ಯಾವುದೇ ವೈಷಮ್ಯಗಳಿಲ್ಲ, ಏನು ಭೇದವಾಗೂ ಇಲ್ಲ. ಹಾಗಾಗಿ ತಮ್ಮ ಕರ್ತವ್ಯ ನಮಗೆ ಸಿಬ್ಬಂದಿ ಮತ್ತು ಕರೆಂಟಿನ ವ್ಯವಸ್ಥೆ ಆ ಒಂದು ಸಂದರ್ಭದಲ್ಲಿ ನಿರಂತರ ವಿದ್ಯುತ್ ಪೂರೈಸಲು ಮಾಡಿದಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ಅದ್ರ ಬಗ್ಗೆ ಸಂಬಂಧಪಟ್ಟ ಮಾತಾಡಿ ಅವ್ರಿಗೆ ತಿಳಿಸ್ತೀವಿ. ಅದ್ರ ಸಹಿತ ಕರೆಂಟ್ ಏನಾಗತ್ತೆ ಅಂದರೆ ಅವ್ರ ಕೈ ಮೇಲೂ ಒಂದೊಂದ್ಸರಿ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಪ್ರಯತ್ನ ಮತ್ತು ಅವ್ರ ಪ್ರಯತ್ನ ಎರಡು ಕಡೆಯಿಂದ ಪ್ರಯತ್ನ ಮಾಡಿ ಸ್ಥಳೀಯವಾಗಿ ಯಾರಾದರೂ ಕ್ಲಿಕ್ ಮಾಡೋಂಥದ್ದು
ಉಪಕರಣಗಳು ಆಡಲಾರ್ದಂಗ ಆಯಿತು. ನಮ್ಮ ಅಪರಾಧ ವಿಭಾಗದ ಸಿಬ್ಬಂದಿ ಅಂತ ಇರ್ತಾರೆ, ಅವರಲ್ಲಿ ನಿಯುಕ್ತಿ ಮಾಡಬೇಕು. ಸ್ಥಳೀಯವಾಗಿ ಅಧ್ಯಕ್ಷತೆಯಲ್ಲಿ ತಾವೆಲ್ಲರೂ ಬದಲಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ವಿಗ್ರಹದಲ್ಲಿ ಮೊಹರಂದಲ್ಲಿ ಗಲಾಟೆ ಆಗಿದ್ದಾಗಲಿ, ಈ ಮಾತಪದ್ಯದ ಇದ್ರಾಗಲಿ, ಮುಖುಷ್ಕದಲ್ಲಿ ಉಳಿಸಿದಾಗಲಿ ಯಾವುದೇ ಥರದೂ ಕೋಮುಗಳಿಗೆ ಯಾವುದೂ ಆಗಿಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ. ಹಿಂದೂ ಮುಸ್ಲಿಂ ಅಂತ ಯಾವುದೂ ಭೇದ ಭಾವ ಇಲ್ಲ. ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಈ ಬಂದಿದ್ದೇನೆ ನನಗೆ ಗೊತ್ತಿದೆ ಈಗ ಏನಂತಂದ್ರು. ಈಗ ಮುಂದಾದ್ರೂ ಕೂಡ ಈ ಮೊಹರಂದಲ್ಲಿ ಯಾವುದೇ ಥರದ ಅಹಿತಕರ ಘಟನೆ ಆಗದಂತೆ ತಾವು ನಮ್ಮ ಜೊತೆ ಸಾಥ್ ಕೊಡ್ತೀರಂತ ನಾನು ನಂಬಿದ್ದೀನಿ. ಮುಂದೆ ಕರ್ನಾಟಕ ಬಗ್ಗೆ ಹೇಳಿದರು. ಕರ್ನಾಟಕ ಬಗ್ಗೆ ಅಂತೂ ಸಿದ್ಧಾರ್ಥ ಸಾಹೇಬರಿಗೆ ಆಲ್ರೆಡಿ ಎಲ್ಲರಿಗೂ ನಮ್ಮ ಟೀಮ್ ರಚನೆ ಆಗಿತ್ತು. ಈಗ ಅಲ್ಲಿ ಮುಂದಾಗ ಕರ್ತವ್ಯ ಆಗಿದ್ದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸ್ವಲ್ಪ ಅಂತಲೇ ಸಾಕಷ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ಈಗಲೂ ಕೂಡ ಅದನ್ನು ನಾವು ಪ್ರಯತ್ನದಲ್ಲಿ ಅದೀವಿ. ಮುಂದೆ ನಾವು ಯಾವುದೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಈಗ ನಾವು ಕ್ರಮೇಣವಾಗಿ ನೀವು ಎಲ್ಲರೂ ನೋಡ್ತೀರಿ, ರಾತ್ರಿ ಹೊತ್ತು ಗಸ್ತಕ್ಕೂ ಅಡ್ಡಾಡಿ ಯಾಕಂದ್ರೆ ಭಯ ಜಾಸ್ತಿ ಭಯ ಆಗ್ತದೆ ಅಂತೇಳಿ ಔಟ್ಕಟ್ನಾಗ ಎಲ್ಲ ನಾನು ಸೈರನ್ ಹಾಕ್ಕೊಂಡು ಎಲ್ಲ ನಾನು ಅಡ್ಡಾಡ್ತಿರ್ತೀನಿ. ನೈಟನ್ನು ಅಡ್ಡಾಡ್ತಿರ್ತೀನಿ. ನಾನು ನಂಬರ್ ಸಿಬ್ಬಂದಿನೂ ಅಡ್ಡಾಡ್ತಿರ್ತಾರೆ. ಈಗ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಈಗ ಮತ್ತೆ ನಾವು ಹೆಚ್ಚಿನ ಸಿಬ್ಬಂದಿಗೆ ತಾವು ಕೇಳಿದ್ವಿ, ನಮ್ಮ ಸಾಹೇಬರು ಕೇಳಿದಾಗ ನಾವು ಹೇಳಿದ್ವಿ. ಈಗ ನಾಳೆ ಟ್ರಾನ್ಸ್ಪೋರ್ಟ್ ಅಂತ ಹೆಚ್ಚಿನ ಸಿಬ್ಬಂದಿ ಕೊಡ್ತೀನಿ ಅಂತಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಕೊರತೆ ಇದನ್ನು ಕೂಡ ಇನ್ನಷ್ಟು ಜನ ಕರ್ಕೊಂಡು ಎಲ್ಲರಿಗೂ ನಾನು ಅಲರ್ಟ್ ಮಾಡ್ಕೊಂಡು ನಾವೆಲ್ಲ ಮನೆಯೂ ಕೂಡ ನಾನು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿದ್ದೀನಿ. ಆಮೇಲೆ ಆಟೋದಲ್ಲಿ ಎಲ್ಲ ಹಚ್ಚಿ ಎಲ್ಲರೂ ಜಾಗೃತಿ ಆಗಿದ್ದೀವಿ. ಎಲ್ಲ ಏನಾದ್ರು ಪ್ರಾಬ್ಲಮ್ ಆದರೆ 112 ಕಾಲ್ ಮಾಡಿ ಅಂತ ಎಲ್ಲರೂ ಕೂಡ ಹೇಳಿದ್ದೀನಿ. ಅದನ್ನು ಮಾಡ್ತೀವಿ. ಈಗ ಮೊಹರಂ ಸಂಬಂಧಪಟ್ಟಂತಂದ್ರೆ ಅಂದರೆ ಈಗ ಎಲ್ಲಕ್ಕೂ ಹೇಳಿದರು. ಆಮೇಲೆ ಇವರು ನಮ್ಮ ಜಿಲ್ಲಾ ಹೇಳಿದರು, ನಮ್ಮ ಕಾಶಿ ಸರ್ ಹೇಳಿದರು. ಅದನ್ನ ತಕ್ಕಂತೆ ನಾವು ಎಲ್ಲರನ್ನೂ ಬಂದೋಬಸ್ತು ನಾವು ನೆನಪು ಮಾಡ್ತೀವಿ. ಲೈಟಿಂಗ್ಗೂ ವ್ಯವಸ್ಥೆ ಮಾಡ್ತೀವಿ. ಜಾಸ್ತಿ ಜನರನ್ನು ನಾವು ಅದನ್ನು ಅಲ್ಲಿ ನಮ್ಮ ಸಿಬ್ಬಂದಿಗೆ ಹಾಕಿ ಯಾವುದೇ ಥರ ಘಟನೆ ಆಗದಂತೆ ನೋಡ್ಕೋತೀವಿ. ಆಮೇಲೆ ಈಗ ಪಿಕ್ಪಾಕೆಟಿಂಗ್ ಅಂತಂದರೆ ನಮ್ಮ ಟ್ರಾಫಿಕ್ ಸಿಬ್ಬಂದಿಗೂ ನಾನು ನೆನಪು ಮಾಡ್ತೀನಿ. ಆಮೇಲೆ ಯಾವುದೇ ಥರ ನೀವು ಅದನ್ನು ದೊಡ್ಡವರು ಎಲ್ಲರೂ ಸೇರಿಕೊಂಡು ನಿಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ಅವ್ರಿಗೆ ಮನೆಯಾಗ ಹೋಗಿ ಒಂದು ಸ್ವಲ್ಪ ಹೇಳ್ಕೊರಿ. ನಿಮ್ಮ ಸಮಾಜದವ್ರಿಗೆ ನೀವು ಹೇಳ್ಕೊಂಡ್ರೆ ಅಂತಂದ್ರೆ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ನಮ್ಗೆ ಯಾವೊಂದು ಹುಡುಗ ಏನೋ ಒಂದು ಇದನ್ನು ಮಾಡಿದ ತಕ್ಷಣ ಅದನ್ನೇ ದೊಡ್ಡದಾಗುತ್ತೆ ಬಂದಿರ್ತದೆ. ಅದಕ್ಕೆ ಅಂಥವೆಲ್ಲ ಐತಿಕ ಘಟನೆ ಆಗಂತಂದ್ರೆ ತಾವು ಎಲ್ಲರೂ ಕೂಡಿಸಿ ನಮ್ಮ ಜೊತೆ ಪೊಲೀಸರ ಜೊತೆ ಸಾಥ್ ಕೊಡ್ತೀರಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಕೇಳ್ಕೊಡ್ತೀನಿ. ಹಂಗೇನಾದ್ರು ನಿಮ್ಗೆ ತೊಂದರೆ ಇತ್ತು, ಏನೇ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟ್ಲಿ ಫೋನ್ ನಂಬರ್ ಇದೆ, ಫೋನ್ ಹಚ್ಚಿರಿ. ಅದು ಬಂದು ನಾವು ಇಮಿಡಿಯೇಟ್ಲಿ ಅಟೆಂಡ್ ಆಗ್ತೀವಿ. ಈಗ ಹೇಳಿದ್ರು ಜಿಲ್ಲಾವರು ಏನಾದ್ರು ಅಂದರೆ ಯಾವುದೇ ಥರ ನೀವು ಕೈ ಹಾಕಿ ಹೋಗ್ಬೇಡ್ರಿ, ನೀವು ಅಧಿಕಾರಿಗಳು ತಿಳಿಸ್ರಿ ಅಂತಂದ್ರೆ ಅದು ಭಾಳ ಒಳ್ಳೆ ಮಾತದ್ದು. ಅದಕ್ಕೆ ನಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಮೇಲಧಿಕಾರಿಗಳು ನಮ್ಮ ಸಾಹೇಬರಿಗೂ ಹೇಳ್ರಿ. ಅದು ಯಾವುದೇ ಇನ್ಮೇಲೆ ಅಂತ ನಾವೆಲ್ಲ ಕಂಟಿನ್ಯೂ ನಾವು ಈ ಪ್ರೊಸೆಸ್ ಆಗಿದ್ದೀವಿ. ನೀವು ಕಳ್ಳರ ಬಗ್ಗೆ ನಾವು ಇದನ್ನು ಮಾಡಿಲ್ಲ, ಹಂಗೆ ಕುಂತೀವಿ ಅಂತ ತಿಳ್ಕೊಬೇಡ್ರಿ. ಅದ್ರ ಬಗ್ಗೆ ನಾವು ಮಾಡ್ತೀವಿ. ಯಾರೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಈ ಆಮೇಲೆ ಯಾರೋ ಕಿಡ್ನಾಪರ್ ಬಂದಾರ ಹಂಗೆ ಅಂತೇಳಿ ಅದನ್ನೊಂದಿಷ್ಟು ಪೇಪರ್ನಾಗ ಏನಾದ್ರು ಯಾಕೆ ಕಿಡ್ನಾಪರು ಬಂದಿಲ್ಲ ಏನೂ ಇಲ್ಲ. ಯಾರೂ ಭಯ ಪಡಬೇಡ್ರಿ. ಯಾವತ್ತಿದ್ರೂ ಎನಿ 24 hours ನಿಮ್ಮ ಸಾಥಿಗೆ ನಾವು ಇರ್ತೀವಿ. ನೀವೆಲ್ಲರೂ ನಮ್ಗೆ ಯಾವ ಟೈಮ್ದಾಗೂ ಫೋನ್ ಹಚ್ಚಿದ್ರೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ. ಎನಿ ಟೈಮ್ ನೀವು ನಾನು ಗೌರ್ಮೆಂಟ್ ನಂಬರ್ಗೆ ಹಚ್ಚಿದ್ರೆ ನಾನು ಬರ್ತೀನಿ. 112 ಕಾಲ್ ಮಾಡಿರಿ, ಅವರು ಬರ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡಿಸಿ ಈ ಸಭೆಗೆ ಬಂದು ಶುಭ ಕೊಟ್ಟಿದ್ದೀರಿ. ಎಲ್ಲರೂ ನಮ್ಗೆ ಸಾಥ್ ಕೊಡ್ತೀರಂತ ನಮಗೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.